ಹೊಸ ವರ್ಷದ ಸಂಭ್ರಮದಲ್ಲಿ ಜೀವದ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಯಾರು ಕೂಡ ಮದ್ಯದ ಅಮಲಿನಲ್ಲಿ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ಕೋಬೇಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಸ್ಮಾರ್ಟ್ ಆಗಿದ್ದಾರೆ ಕಲಾವಿದರ ಹೊಸ ವರ್ಷದ ಸಂದೇಶ ಇದು. ಸ್ಮಾರ್ಟ್ ಕಲಾವಿದರ ಸಂದೇಶ. ಉಡುಪಿ ಶಿರ್ವಾ ಸುಭಾಷ್ ನಗರದಲ್ಲಿ ವಿನೂತನ ಪ್ರಯತ್ನ ಮಾಡ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿ ನರಳುವ ಯುವಕನ ಪ್ರತಿಕೃತಿಯನ್ನು ಇಟ್ಟು ಜಾಗೃತಿ ಮೂಡಿಸ್ತಾರೆ. ಮದ್ಯ ಸೇವನೆಯಿಂದ ಅಪಘಾತಗೊಂಡು ನರಳುವ ದೃಶ್ಯವನ್ನು ಅಲ್ಲಿಯ ಒಂದು ಕಲಾಕೃತಿಯನ್ನು ಅಲ್ಲಿ ಒಂದು ನಿರ್ಮಿಸಿ ನೋಡಿ, ಅಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ರೀತಿಯಲ್ಲಿ ಆತ ನರಳ್ತಾ ಇರುವಂಥ ಒಂದು ರೀತಿಯಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯಾಗಿ ಒಂದು ಕಲಾಕೃತಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ದಿನದಿಂದ ದಿನಕ್ಕೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಹೆಸರಿನಲ್ಲಿ ಸಾಕಷ್ಟು ಅಪಘಾತ ರಸ್ತೆಗಳಲ್ಲಿ ನಡೀತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೊಸ ವರ್ಷ ಅಂತ ಹೇಳಿದರೆ ಸಾಕಷ್ಟು ಮಂದಿ ಮೋಜು ಮಸ್ತಿ ಹೆಸರಿನಲ್ಲಿ ಪಾರ್ಟಿಗಳಲ್ಲಿ ಕೂಡ ಸೇರಿಕೊಳ್ತಾರೆ. ರಾತ್ರಿ ವೇಳೆಯಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುವಂಥದ್ದು. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಉಡುಪಿಯ ಪ್ರತಿಷ್ಠಿತ ಕಲಾವಿದರು ಒಬ್ಬರು ಒಂದು ಡೆಮೋವನ್ನು ಮಾಡಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಸುಭಾಷ್ ನಗರ್ ಎನ್ನುವ ಸ್ಥಳದಲ್ಲಿ ಸ್ಮಾರ್ಟ್ ಆರ್ಟ್ ಉಡುಪಿ ಎನ್ನುವ ಕಲಾವಿದರು ಈ ಒಂದು ಡೆಮೋವನ್ನು ಮಾಡಿರುವಂಥದ್ದು. ಇದರ ಮೂಲ ಉದ್ದೇಶ ಏನಂದರೆ ಕರಾವಳಿ ಭಾಗದ ಜನರು ಅಥವಾ ಕರಾವಳಿಗೆ ಬರುವಂಥ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿಟ್ಟುಕೊಂಡು ಯಾರು ಕೂಡ ಹೆಲ್ಮೆಟ್ ಧರಿಸದೆ ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡದೆ ಹೊಸ ವರ್ಷ ಸಂದರ್ಭದಲ್ಲಿ ಯಾವುದೇ ಒಂದು ಅಪಘಾತ ಸಂಭವಿಸದಿರಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಮಾಡಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಒಂದು ಡೆಮೋವನ್ನು ಮಾಡಿದ್ದಾರೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗುತ್ತೆ. ಯಾಕಂದರೆ ಸಜೀವ ವ್ಯಕ್ತಿಯೇ ಈ ಒಂದು ಡೆಮೋದಲ್ಲಿ ಇದ್ದಾನೆ ಎನ್ನುವ ಒಂದು ಚಿತ್ರಣ ಕೂಡ ಇಲ್ಲಿ ಭಾಸವಾಗುತ್ತೆ. ಯಾಕಂದರೆ ಕಲಾವಿದರು ಸಂಪೂರ್ಣವಾಗಿ ಇದರಲ್ಲಿ ಪಳಗಿಸಿಕೊಂಡು ಇದನ್ನು ಜನರಿಗೆ ಯಾವ ರೀತಿಯಾಗಿ ಒಂದು ಡೆಮೋವನ್ನು ಪ್ರದರ್ಶನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲವನ್ನ ಈ ಒಂದು ಕಾನ್ಸೆಪ್ಟನ್ನು ಒಂದು ತುಂಬಾ ಪ್ರಾಯೋಗಿಕವಾಗಿ ಮಾಡಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಅಪಘಾತ ಆದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಬೈಕ್ ಸವಾರ ಗಾಯಗೊಂಡು ಆ ಒಂದು ಗಂಭೀರ ಸ್ಥಿತಿಯಲ್ಲಿ ಎಮರ್ಜೆನ್ಸಿ ವಿಭಾಗದಲ್ಲಿ ಏನು ದಾಖಲಾಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಬೈಕ್ ಸವಾರ ಇರ್ತಾನೆ ಅಥವಾ ಹೆಲ್ಮೆಟ್ ಧರಿಸದೆ ಯಾವ ರೀತಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗ್ತಾನೆ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ನರಳಾಟ ಇರುತ್ತೆ ಎಂಬುದನ್ನು ಈ ಒಂದು ಡೆಮೋದಲ್ಲಿ ತೋರಿಸಿರುವಂಥದ್ದು. ಅವರೇ, ಯಾವ ರೀತಿಯಾಗಿ ಈ ಒಂದು ಕಾನ್ಸೆಪ್ಟ್ ಬಂತ ಅಂತ ಹೇಳಿ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ನೀವು ನೋಡ್ಬೋದು, ಅಂದರೆ ಈಗಿನ ದಿನದಲ್ಲಿ ಯುವಕರೆಲ್ಲ ಹೆಲ್ಮೆಟ್ ಎಲ್ಲ ಧರಿಸೋದಿಲ್ಲ. ಆ ಉದ್ದೇಶ ಇಟ್ಕೊಂಡು ನಮ್ಮ ತಂಡದ ಜೊತೆ ಸೇರಿ ನಾವು ಈ ಕಾನ್ಸೆಪ್ಟನ್ನು ಮಾಡಿದ್ದೇವೆ. ಇದರಿಂದಾಗಲಿ ಜನರೆಲ್ಲ ಹೆಲ್ಮೆಟ್ ಧರಿಸಬೇಕಂತ ನಮ್ಮದೊಂದು ಉದ್ದೇಶ. ನನ್ನ ತಂಡದಲ್ಲಿ ಕಡಿಮೆ ಇದ್ದರೆ 30 ಜನ ಕಲಾವಿದರಿದ್ದಾರೆ. ಅದರಲ್ಲಿ ನಾವೊಂದು 6-7 ಜನ ಮೊನ್ನೆಯಿಂದ ಅಂದರೆ 3 ದಿವಸದಿಂದ ಇದು ವರ್ಕ್ ಮಾಡ್ತಾ ಇದ್ದೇವೆ. ಇವತ್ತಿಗೆ ಅದು ವರ್ಕ್ ಫಿನಿಶ್ ಆಗಿದೆ. ಹಾಗಾಗಿ ನಾವು ಇವತ್ತು ನೈಟು ಜಾಸ್ತಿಯಾಗಿ ಜನರೆಲ್ಲ ತಿರುಗಾಡ್ತಿದ್ದೇವೆ. ಅದನ್ನು ಇವತ್ತು ನೋಡಿ ಸ್ವಲ್ಪ ಜನರೆಲ್ಲ ಎಚ್ಚರಿಕೆ ಆಗಬೇಕಂತ ಆ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ಯಾವ ರೀತಿಯಾಗಿ ರೆಸ್ಪಾನ್ಸ್ ತುಂಬ ನೀವು ನೋಡ್ಬೋದು. ಈಗಲೇ ಜನರು ನೋಡ್ತಿದ್ದಾರೆ, ಏನೋ ಒಂದು ಆಗಿದೆ ಅಂತ ನೋಡ್ತಿದ್ದಾರೆ. ಅವರಿಗೆ ಸಹ ನೋಡಿ ಒಂದು ಖುಷಿ ಆಗಬೇಕು, ಇಂಥ ನಮ್ಮ ಊರಿನವರು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಒಂದು ಖುಷಿ ಆಗಬೇಕು. ಇದಿಷ್ಟು ಕಲಾವಿದರಾಗಿರುವಂಥ ಅಜಯ್ ಅವರ ಮಾತಾಗಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಜೊತೆ ಶಿರ್ವಾ ಠಾಣೆಯ ಪೊಲೀಸ್ ಅಧಿಕಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸೋ. ಸರ್, ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಕಲಾವಿದರು ಮಾಡಿರುವಂಥದ್ದು, ಇದ್ರ ಬಗ್ಗೆ ನೀವು ಹೇಳೋದಾದರೆ ಸರ್? ಮೊದಲಿಗೆ ಟೀಮ್ ಸ್ಮಾರ್ಟ್ ಆರ್ಟ್ಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾಕಂತಂದರೆ ಒಂದು ಇಷ್ಟು ವಿನೂತನವಾಗಿ ವಿಶೇಷವಾಗಿ ಒಂದು ಆರ್ಟ್ನ ಮಾಡೋದ್ರ ಮೂಲಕ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ನ ಅವ್ರು ಮಾಡಿದ್ದಾರೆ. ಸೊ ಅವರಿಗೆ ಟೀಮ್ ಆರ್ಟ್ನ ಎಲ್ಲ ಸದಸ್ಯರಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವತಿಯಿಂದ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇವತ್ತು ಹೊಸ ವರ್ಷ ಆಚರಣೆ ಇದೆ. ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೋಡಲ್ಲೇ ಇರ್ತಾರೆ ರಾತ್ರಿ ಹೊತ್ತು ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ಮಾನ್ಯ SP ಸಾಹೇಬರ ಸೂಚನೆಗಳಂತೆ ನಾವೆಲ್ಲ ಕಡೆ ಬಂದೋಬಸ್ತ್ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಕೂಡ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರಿಂದ ಜನರು ಇದು ನೋಡಿಬಿಟ್ಟು ಏನು ಟ್ರಾಫಿಕ್ ರೂಲ್ನ ಫಾಲೋ ಮಾಡಲಿ. ಇವತ್ತೊಂದು ದಿನ ನೈಟ್ ಆಗಲಿ ದಿನನಿತ್ಯ ಜೀವನದಲ್ಲದೆ ಕೂಡ ಇವತ್ತೊಂದು ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ತಮ್ಮ ಟ್ರಾಫಿಕ್ ರೂಲ್ ಫಾಲೋ ಮಾಡಿ ಅವ್ರು ತಮ್ಮ ಹೊಸ ಆಚರಣೆ ಮಾಡ್ಕೊಳ್ಳಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಈ ಒಂದು ಕಾನ್ಸೆಪ್ಟನ್ನು ನೋಡಿ ಆದರೂ ಯಾರೂ ಕೂಡ ರಾತ್ರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅಪಘಾತಕ್ಕೆ ಒಳಗಾಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾನ್ಸೆಪ್ಟ್ ಮಾಡಿರುವುದಕ್ಕೆ ಅಭಿನಂದನೆ ಕೂಡ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.